ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಯುವ ನಿಧಿ ಸ್ಕೀಮ್ ಸ್ಟಾರ್ಟ್ ಆಗಿದೆ. ನೀವು ಕೂಡ ಅರ್ಜಿ ಹಾಕ್ಬೋದು. ಯಾರ್ಯಾರೆಲ್ಲ ಅರ್ಜಿ ಹಾಕ್ಬೋದು, ಸಮ್ ರೂಲ್ಸ್ ಎಲ್ಲ ಇದ್ದಾವೆ. ಅದನ್ನು ನೋಡಿ ನೀವು ಅರ್ಜಿ ಹಾಕಿ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡೋದು ಕೂಡ ಫಾಲೋ ಮಾಡಿ. ಕರ್ನಾಟಕ ರಾಜ್ಯ ಸರ್ಕಾರವು ರಾಜ್ಯದ ನಿರುದ್ಯೋಗಿ ಯುವಕರಿಗೆ ಭರವಸೆ ನೀಡಿದ ಒಂದು ಯೋಜನೆ ಇದು ಯುವ ನಿಧಿ. ಇದು 26ನೇ ತಾರೀಕು ನಿಮಗೆ ಸ್ಟಾರ್ಟ್ ಆಗಿದೆ. ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಏನೇನು ರೂಲ್ಸ್ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಯುವ ನಿಧಿ ಯೋಜನೆ ಹೀಗೆ ಚಾಲನೆ. ಡಿಸೆಂಬರ್ 26ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಇದನ್ನು ಬಿಡುಗಡೆ ಮಾಡಿದ್ದಾರೆ. ಜನವರಿ 12ರಂದು ಸ್ವಾಮಿ ವಿವೇಕಾನಂದರ ಜಯಂತಿರಂದು DBT ಮೂಲಕ ಹಣ ವರ್ಗಾವಣೆ ಆಗುತ್ತೆ. ಬೇಗ ಅಪ್ಲಿಕೇಶನ್ನ ಹಾಕಿ. ಓಕೆ, ಇವಾಗ ಏನೇನಿದೆ ನೋಡ್ತಾ ಹೋಗೋಣ. ಡಿಸೆಂಬರ್ 26ರಿಂದ ಅರ್ಜಿ ಹಾಕ್ಬೋದು. ನೋಡ್ಕೊಳ್ಳಿ ಏನೇನು ರೂಲ್ಸ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಯಾರೆಲ್ಲ ಅರ್ಹರು? 2023ರ ಪದವೀಧರರಾಗಿರಬೇಕು. 2023ರಲ್ಲಿ ಡಿಪ್ಲೊಮೊ ಮುಗಿಸಿರಬೇಕು. ಕನಿಷ್ಠ 6 ತಿಂಗಳು ಕೆಲಸಕ್ಕೆ ಹೋಗಿರಬಾರ್ದು. ಕರ್ನಾಟಕದಲ್ಲಿ ವಾಸವಾಗಿರಬೇಕು. ಸ್ವಯಂ ಉದ್ಯೋಗ ಹೊಂದಿಲ್ಲದಿದ್ದರೂ ನಿಮಗೆ ಅಮೌಂಟ್ ಬರುತ್ತೆ. ಉನ್ನತ ವಿದ್ಯಾಭ್ಯಾಸ ಮುಂದುವರಿಸ್ತಿರಬೇಕು, ಇಲ್ಲ ಮುಗಿಸಿದ್ರು ಓಕೆ. ನೆಕ್ಸ್ಟು ಅಗತ್ಯ ಪ್ರಮಾಣ ಪತ್ರಗಳು SLC, ಡಿಪ್ಲೊಮೊ, ಪದವಿ ಹಾಗೆ ಡಿಪ್ಲೊಮೊ ಆಗಿರುತ್ತೆ. ಯುವ ನಿಧಿ ಯೋಜನೆ ಕರ್ನಾಟಕ ಯಾವ ಜನರಿಗೆ ಉತ್ತಮ ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುವ ಹೆಜ್ಜೆ ಆಗಿದೆ. ಈ ಯೋಜನೆ ರಾಜ್ಯದ ಯುವ ಜನಸಂಖ್ಯೆ ಭಾರಿ ಉತ್ಪನ್ನ ಉಂಟು ಮಾಡುತ್ತದೆ. ಓಕೆ, ಈ ಯೋಜನೆ ಸೇರಿದಂತೆ ಅರ್ಜಿ ಸಲ್ಲಿಸುವ ಪ್ರಕಾರ ಬೇಕಾಗಿರುವ ದಾಖಲೆಗಳು ಏನೇನಿದೆ ಅಂತ ನೋಡ್ತಾ ಹೋಗೋಣ. ಯುವ ನಿಧಿ ಯೋಜನೆ ಅರ್ಜಿ ಹಾಕಲು ಎಲಿಜಿಬಿಲಿಟಿ ಹಾಲೆ ಎಲ್ಲ ಹೇಳಿದ್ದೀನಲ್ವ, ಅದೇ. ಓಕೆ, ನೆಕ್ಸ್ಟ್ ಏನಿದೆ ನೋಡ್ತಾ ಹೋಗೋಣ ಬನ್ನಿ. ನಿರುದ್ಯೋಗ ಸ್ಥಿತಿಯ ಪರಿಶೀಲನೆ ನಿಯಮಿತವಾಗಿ ನಡೆಯುತ್ತದೆ. ಇದರಲ್ಲಿ ವಿವಿಧ ಮಾನದಂಡಗಳು ಒಳಗೊಂಡಿದೆ. ಯುವ ನಿಧಿ ಯೋಜನೆ ಭರ್ತಿ ಪಡೆಯುವ ನಿರುದ್ಯೋಗಿ ಉದ್ಯೋಗ ಸ್ಥಿತಿಯಲ್ಲಿ ಪರಿಶೀಲನೆ. ಉದ್ಯೋಗ ಪಡೆದ ನಂತರ ನಿಮ್ಮ ತಪ್ಪು ಘೋಷಣೆ ಮಾಡದೇ ಇದ್ದರೆ, ನೀವೇನ ಅರ್ಜಿ ಹಾಕಿದ ಮೇಲೆ ಉದ್ಯೋಗ ಬಂದರೆ ಇದು ಕ್ಯಾನ್ಸಲ್ ಆಗುತ್ತೆ. ಓಕೆ, ಯುವ ನಿಧಿ ಧನ ಸಹಾಯ ವಿವರ. ಪದವಿ ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿಗಳಿಗೆ 3,000, ಡಿಪ್ಲೊಮಾ ಪಾಸ್ ಆದ ನಿರುದ್ಯೋಗಿಗಳಿಗೆ 1,500. ಓಕೆ, ಯುವ ನಿಧಿ ಯೋಜನೆ ಅರ್ಜಿ ಸಲ್ಲಿಸುವುದು ಹೇಗೆ? ಯುವ ನಿಧಿ ಅರ್ಹತೆ ಹೊಂದಿರುವ ಯುವಕ ಯುವತಿಯರು ಸೇವಾ ಸಿಂಧು ಪೋರ್ಟಲ್ ಅರ್ಜಿಗೆ ಹೋಗಿ, ವೆಬ್ಸೈಟ್ಗೆ ಹೋಗಿ, ಅಲ್ಲಿ sevasindu.com ಅಂತ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ವೆಬ್ಸೈಟಲ್ಲಿ ಅರ್ಜಿನ ಹಾಕಬೇಕು. ಅಗತ್ಯವಿರುವ ದಾಖಲೆಗಳು ನೋಡ್ಕೊಳ್ಳಿ. ಕರ್ನಾಟಕ ರಾಜ್ಯ ಸರ್ಕಾರ ನಿವಾಸಿಯಾಗಿರಬೇಕು, ಅಂದರೆ ಕರ್ನಾಟಕದಲ್ಲಿ ನಿವಾಸಿಯಾಗಿರಬೇಕು. SLC ಅಂಕಪಟ್ಟಿ, PUC ಅಂಕಪಟ್ಟಿ, ಪದವಿ ಪ್ರಮಾಣ ಪತ್ರ. ಓಕೆ, ಅಗತ್ಯ ದಾಖಲೆ ಪ್ರಮಾಣ ಪತ್ರ PDC. ಓಕೆ, ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಕರ್ನಾಟಕದಲ್ಲಿ ವಾಸಿಯಾಗಿರಬೇಕು. SLC, PUC ಅಂಕಪಟ್ಟಿ, ಡಿಪ್ಲೊಮಾ ಪ್ರಮಾಣ ಪತ್ರ, ತಾತ್ಕಾಲಿಕ ಪ್ರಮಾಣ ಪತ್ರ. ನೀವು ಕೊಟ್ಟ ಪದವಿ ಹಾಗೂ ಡಿಪ್ಲೊಮಾ ಪೂರ್ಣಗೊಳಿಸಿದಾದಮೇಲೆ ಯಾವ ಯುವ ನಿಧಿ ಯೋಜನೆಗೆ ಅರ್ಹರಾಗಿದ್ದರೆ ತಪ್ಪಿದೆ ಈ ಯೋಜನೆ ಪ್ರಯೋಜನ ಪಡ್ಕೊಳ್ಳಿ. ನಿಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ಹಾಗೆ ಇಂತಹ ಉತ್ತಮ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಅವಾಗವಾಗ ವಿಸಿಟ್ ಮಾಡ್ತಾಯಿರಿ. ಎಲ್ಲ ನೋಡ್ಕೊಂಡ್ರೆ ಈ ಥರ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಬೇಗ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಬೇಗ ಅಮೌಂಟು ಬರುತ್ತೆ. ನೋಡ್ಕೊಳ್ಳಿ ಏನೇನು ಎಲಿಜಿಬಿಲಿಟಿ ಗೊತ್ತಾಯ್ತಾ ಅಲ್ವಾ? 2023ರಲ್ಲಿ ಡಿಪ್ಲೊಮೊ ಮುಗಿಸಿರಬೇಕು, ಕರ್ನಾಟಕದಲ್ಲಿ ಇರಬೇಕು. ನೆಕ್ಸ್ಟು ಪದವಿ ಹಾಗೂ ಡಿಪ್ಲೊಮೊ ಪಡೆದ ದಿನಾಂಕದಿಂದ 180 ದಿನಗಳಿಗೆ ನಿರುದ್ಯೋಗಿ ಹೊಂದಿರಬೇಕು. ಸ್ವಯಂ ಘೋಷಣೆ ಮತ್ತು ಪ್ರಮಾಣ ಪತ್ರ ಮೂಲಕ ನಿರುದ್ಯೋಗಿಯಾಗಿರಬೇಕು. ಉತ್ತೀರ್ಣ ದಿನಾಂಕ 6 ತಿಂಗಳ ತಮ್ಮ ಬ್ಯಾಂಕ್ ಖಾತೆಗೆ ವಹಿವಾಟು ಸ್ಟೇಟ್ಮೆಂಟ್ ಪ್ರತಿ ಸಲ್ಲಿಸಬೇಕು. ಬ್ಯಾಂಕ್ ಇರುತ್ತಲ್ಲ ಸ್ಟೇಟ್ಮೆಂಟು, ಅದನ್ನು ಕೊಡಬೇಕಾಗುತ್ತೆ. ಹೋಗಿ ಅರ್ಜಿ ಹಾಕಿ. ಓಕೆ, ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.